ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆ್ಯಕ್ಚುಲಿ ನಾವು ಇವತ್ತು ದ್ವಿತೀಯ BA ಸೈಕಾಲಜಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರುವಂತಹ ಒಂದು ಪ್ರಶ್ನೆ ಸಂಖ್ಯಾಶಾಸ್ತ್ರಕ್ಕೆ ಸಂಬಂಧಪಟ್ಟಿದ್ದು ಎಂದು ಚತುರ್ಥಕ ವಿಚಲನೆಯನ್ನು ಕಂಡುಹಿಡಿಯಿರಿ ಅಂತ ನಾವು ಈಗಾಗಲೇ ಒಂದು ವಿಡಿಯೋನ ನೋಡಿದ್ವಿ. ಚತುರ್ಥಕ ವಿಚಲನೆಯನ್ನು ಹೇಗೆ ಕಂಡುಹಿಡಿಯೋದು ಅಂತ ಹೇಳಿದ್ವಿ. ಮತ್ತೆ ಏನು ಚತುರ್ಥಕ ವಿಚಲನೆಯನ್ನು ಕಂಡುಹಿಡಿಯೋದು ಹೇಳ್ತಾ ಇದ್ದೀರಾ ಅಂತ ನೀವು ಹಳೆ ಪ್ರಶ್ನೆ ಪತ್ರಿಕೆಯನ್ನು ನೋಡಿದಾಗ ನಿಮಗೆ ಅಲ್ಲಿ ಇನ್ನೂ ಒಂದು ರೀತಿಯ ಪ್ರಶ್ನೆಯನ್ನು ಕೇಳಿದ್ದಾರೆ. ಯಾವ ರೀತಿ ಕೇಳಿದ್ದಾರೆ ಅಂತಂದರೆ, ವರ್ಗಾಂತರವನ್ನು ಕೊಟ್ಟಿದ್ದಾರೆ ಮತ್ತು ಆವರ್ತನ ಅಥವಾ ಫ್ರೀಕ್ವೆನ್ಸಿಯನ್ನು ಕೊಟ್ಟುಬಿಟ್ಟು ಅದಕ್ಕೆ ಚತುರ್ಥಕ ವಿಚಲನವನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಒಂದು ಕಾಲಮನ್ನು ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಇದು ತುಂಬ ಲಾಂಗ್ ಪ್ರೋಸೆಸ್ ಆಗುತ್ತೆ. ಆಮೇಲೆ ನೀವು ಸೂತ್ರಗಳನ್ನು ಕೂಡ ನೀಟಾಗಿ ನೆನ್ಪಿಟ್ಕೊಳ್ಬೇಕಾಗತ್ತೆ. ಈ ಪ್ರಶ್ನೆಗಳನ್ನು ಕೇಳಿದ್ರೆ ನಿಮಗೆ ಗೊತ್ತಿರಲಿ ಅನ್ನುವಂಥ ಉದ್ದೇಶದಿಂದ ನಾನು ಈ ವಿಡಿಯೋವನ್ನು ಮಾಡ್ತಾ ಇರೋದು. ನಾನಿಲ್ಲಿ ಪ್ರಶ್ನೆಯನ್ನು ಬರ್ಕೊಳ್ತಾ ಇಲ್ಲ, ಡೈರೆಕ್ಟಾಗಿ ಲೆಕ್ಕವನ್ನು ಮಾಡ್ತಾ ಹೋಗೋಣ. ಹೇಗೆ ಮಾಡೋದು ಅಂತ ಹೇಳಿ ನಾವು ಮಾಡ್ತಾ ಹೋಗೋಣ. ಈಗ ಪ್ರಶ್ನೆಯನ್ನು ಕೇಳಿದ್ದಾರೆ, ಅಲ್ಲಿ ಅಡ್ಡ ಕಾಲಮ್ ಇದೆ, ನಾನು ಉದ್ದ ಕಾಲಮಲ್ಲಿ ಬರ್ಕೋತಾ ಇದ್ದೀನಿ. ವರ್ಗಾಂತರ ಮೊದಲ ಕಾಲಮಲ್ಲಿ ಏನಿದೆ ವರ್ಗಾಂತರ ಇದೆ, ಎರಡನೇ ಕಾಲಮಲ್ಲಿ ಏನಿದೆ ಆವರ್ತನ ಇದೆ. ಇದನ್ನ ಆವರ್ತನನ ಎಫ್ ಅಂತ ಹೇಳ್ತೀವಿ. ವರ್ಗಾಂತರ ಏನನ್ನ ಕೊಟ್ಟಿದ್ದಾರೆ ಅಂದರೆ 1 to 5, 6 to 10, 11 to 15, 16 to 20, 21 to 25, 26 to 30. ಇದಿಷ್ಟು ವರ್ಗಾಂತರವನ್ನು ಕೊಟ್ಟಿದ್ದಾರೆ. ನೆಕ್ಸ್ಟು ಆವರ್ತನವನ್ನು ನೋಡೋದಾದರೆ 2, 10, 20, 12, 6 ಮತ್ತು 4 ಅಂತ ಹೇಳಿ ಕೊಟ್ಟಿದ್ದಾರೆ. ನಮಗೆ ಹಿಂದಿನ ಪ್ರಶ್ನೆಗಳನ್ನು ನೋಡಿದಾಗ ಯಾವ ರೀತಿ ಕೊಟ್ಟಿದ್ರು, ಡೈರೆಕ್ಟಾಗಿ ದತ್ತಾಂಶವನ್ನು ಕೊಟ್ಟಿದ್ರು. ತುಂಬ ಈಸಿಯಾಗಿ ನಾವು ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ವಿ. ಜಸ್ಟ್ 3 ರಿಂದ 4 ಸ್ಟೆಪ್ಗಳಲ್ಲಿ ನಾವು ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ವಿ. ಬಟ್ ಇಲ್ಲಿ ಏನು ಮಾಡಿದ್ದಾರೆ, ಇಲ್ಲಿ ನಮಗೆ ವರ್ಗಾಂತರದ ಕೋಷ್ಟಕವನ್ನು ಕೊಟ್ಟಿದ್ದಾರೆ. ಇದಕ್ಕೆ ನಾವು ಹೇಗೆ ಉತ್ತರವನ್ನು ಕಂಡುಹಿಡಿಯೋದು ಅಂತಂದರೆ, ನಾವು ಈ ಒಂದು ಚತುರ್ಥಕ ವಿಚಲನವನ್ನು ಕಂಡುಹಿಡಿಯೋದಕ್ಕೆ ಮೊದಲು ನಾವೇನು ಮಾಡಬೇಕು, ಮೊದಲ ಚತುರ್ಥಕ ಅಥವಾ Q1 ಅನ್ನು ನಾವು ಮತ್ತು ಮೂರನೇ ಚತುರ್ಥಕ Q3ಗಳನ್ನು ಕಂಡುಹಿಡಿಬೇಕು. ಹಿಂದಿನ ಪ್ರಶ್ನೆ ಅಥವಾ ಪ್ರಾಬ್ಲಮಲ್ಲೂ ಕೂಡ ನಾವು Q4 ಅಥವಾ ಚತುರ್ಥಕ ವಿಚಲನವನ್ನು ಕಂಡುಹಿಡಿಯೋದಕ್ಕೆ ನಾವು ಫಸ್ಟ್ ಏನನ್ನ ಕಂಡುಹಿಡಿದಿದ್ವಿ, ಮೊದಲ ಚತುರ್ಥಕ Q1 ಮತ್ತು ಮೂರನೇ ಚತುರ್ಥಕ Q3ಗಳನ್ನು ಕಂಡುಹಿಡ್ಕೊಂಡು ಅದರ ಆಧಾರದ ಮೇಲೆ ಚತುರ್ಥಕ ವಿಚಲನವನ್ನು ನಾವು ಕಂಡುಹಿಡಿದಿದ್ವಿ. ಇಲ್ಲೂ ಸಹ ನಾವು ಹಾಗೇನೆ ಮಾಡಬೇಕಾಗತ್ತೆ. ಪ್ರಾಬ್ಲಮ್ಗೆ ನಾವೇನು ಬಳಸ್ತಾ ಇದ್ವಲ್ವ ಫಾರ್ಮುಲಾ ಅಥವಾ ಸೂತ್ರ, ಅದು ಬೇರೆ ಬೇರೆ ಆಗಿರುತ್ತೆ. ಅದರಲ್ಲಿ ತುಂಬ ಸಿಂಪಲ್ ಆಗಿತ್ತು, ಬಟ್ ಇಲ್ಲಿ ಸ್ವಲ್ಪ ಲೆಂತಿ ಆಗಿರುವಂಥ ಒಂದು ಪ್ರಾಬ್ಲಮ್ ಆಗಿರುತ್ತೆ. ನಾವು ಈ ಎಲ್ಲ ಸ್ಟೆಪ್ಗಳನ್ನು ಹಿಂದಿನ ವರ್ಷದಲ್ಲೂ ಸಹ ಕಲ್ತಿದ್ವಿ. ಅದನ್ನು ಇವಾಗ ಒಂದ್ಸತಿ ನಾವು ರೀಕಾಲ್ ಮಾಡಬೇಕಾಗತ್ತೆ. ಸೊ ಈಗ ನಾವೇನು ಮಾಡಬೇಕು ಅಂತಂದರೆ, ಇಲ್ಲಿ ಒಂದು ವರ್ಗಾಂತರ, ಇಲ್ಲಿ ಪೂರ್ಣಾಂಕಗಳ ವರ್ಗಾಂತರವನ್ನು ಕೊಟ್ಟಿದ್ದಾರೆ. ಅದಕ್ಕೆ ನಾವೇನು ಮಾಡಬೇಕು, ನಿಜವಾದಂತಹ ವರ್ಗಾಂತರ ಅಥವಾ ಟ್ರೂ ಕ್ಲಾಸ್ ಇಂಟರ್ವೆಲ್ಗಳನ್ನು ನಾವು ಕಂಡುಹಿಡಿಬೇಕಾಗತ್ತೆ. ನಿಜವಾದ ವರ್ಗಾಂತರವನ್ನು ನಾವು ಕಂಡುಹಿಡಿಬೇಕಾಗತ್ತೆ. ಹೇಗೆ ಅಂತಂದರೆ, ನಿಜವಾದ ವರ್ಗಾಂತರ 1 to 5 ಅಂತಂದರೆ ನಾವಿಲ್ಲಿ ಏನನ್ನು ಲೆಕ್ಕ ತಗೋತೀವಿ ಅಂದರೆ, 0.5 ಸ್ಟಾರ್ಟ್ ಮಾಡಿ ಎಲ್ಲಿವರೆಗೂ 5.5 ನಾವು ಇದನ್ನು ತಗೊಳ್ಬೇಕಾಗತ್ತೆ. 5.5 ಇರುವಂತಹ ವರ್ಗಾಂತರಗಳು ಏನು ಬರುತ್ತೆ ಅದನ್ನು ನಾವು 1 to 5 ಅಂತ ಹೇಳಿ ಮೆನ್ಷನ್ ಮಾಡ್ತೀವಿ. ಅದರ ನಂತರ ನೆಕ್ಸ್ಟ್ ಏನು ಮಾಡ್ತೀವಿ, 6 ಸ್ಟಾರ್ಟ್ ಆಗುತ್ತೆ. 6 ಸ್ಟಾರ್ಟ್ ಆಗುತ್ತೆ ಅಂದರೆ ಹೇಗೆ ಸ್ಟಾರ್ಟ್ ಆಗುತ್ತೆ, 5.5 ನಂತರ ಸಂಖ್ಯೆ ಯಾವುದೆಲ್ಲ ಬರುತ್ತಲ್ಲ ಅದು ಅಲ್ಲಿಂದ ಸ್ಟಾರ್ಟ್ ಮಾಡಿ 10.5 ನಾವು ಬರುವಂಥ ಎಲ್ಲ ಸಂಖ್ಯೆಗಳನ್ನು 6 ಮತ್ತು 10 ನಡುವಿನ ವರ್ಗಾಂತರ ಅಂತ ಹೇಳಿ ಕರಿತೀವಿ. ನೆಕ್ಸ್ಟು 10.5 15.5 ಎಷ್ಟು, 15.5
5ವರೆಗೂ ಏನು ಸಂಖ್ಯೆಗಳು ಅಥವಾ ಏನು ಒಂದು ನಂಬರ್ಸ್ ಬರುತ್ತೆ ಅದನ್ನು ನಾವು 11 ಮತ್ತು 15ರ ನಡುವಿನ 15 ಮಧ್ಯದಲ್ಲಿ ಬರುವಂತಹ ವರ್ಗಾಂತರ ಅಂತ ಹೇಳಿ ಕನ್ಸಿಡರ್ನ ಮಾಡಬೇಕಾಗತ್ತೆ. ಹಾಗೆಯೇ ಇಲ್ಲಿ 15.5 ಇಂದ ಸ್ಟಾರ್ಟ್ ಆಗಿ 20, ಇಲ್ಲಿ 20 ಇದೆ, 20.5ವರೆಗೂ ಯಾವುದೆಲ್ಲ ಸಂಖ್ಯೆಗಳು ಬರುತ್ತೆ ಆ ಒಂದು ಸಂಖ್ಯೆಗಳನ್ನು ನಾವು 16 ಮತ್ತು 20ರ ನಡುವಿನ ವರ್ಗಾಂತರಗಳು ಅಂತ ಹೇಳಿ ಕರೆಯಲಾಗುತ್ತೆ. ನೆಕ್ಸ್ಟು 20.5 ರಿಂದ ಸ್ಟಾರ್ಟ್ ಮಾಡಿ 25.5ವರೆಗೂ ಯಾವೆಲ್ಲ ಸಂಖ್ಯೆಗಳು ಬರುತ್ತೆ ಅದನ್ನು ನಾವು 21ರಿಂದ 25ರ ನಡುವಿನ ವರ್ಗಾಂತರಗಳು ಅಂತ ಹೇಳಿ ಕರಿತೀವಿ. ನೆಕ್ಸ್ಟು 25.5ರಿಂದ ಶುರುವಾಗಿ 30.5ರವರೆಗೆ ಬರುವಂತಹ ಎಲ್ಲ ಸಂಖ್ಯೆಗಳನ್ನು 26ರಿಂದ 30ರ ನಡುವಿನ ವರ್ಗಾಂತರಗಳು ಅಂತ ಹೇಳಿ ಕರಿತೀವಿ. ಮೊದಲಿಗೆ ಇದಿಷ್ಟು ಪ್ರಶ್ನೆಯನ್ನು ಕೊಟ್ಟಿರ್ತಾರೆ, ವರ್ಗಾಂತರ ಮತ್ತು ಆವರ್ತನವನ್ನು ಕೊಟ್ಟಿರ್ತಾರೆ. ಮೊದಲನೇ ಸ್ಟೆಪ್ನಲ್ಲಿ ನಾವೇನು ಮಾಡಬೇಕು, ನಿಜವಾದಂತಹ ವರ್ಗಾಂತರಗಳು ಯಾವುದು ಅದನ್ನು ಕಂಡುಹಿಡಿಬೇಕಾಗತ್ತೆ ಅಥವಾ ಬರ್ಕೋಬೇಕಾಗತ್ತೆ. ಇಲ್ಲಿ ಪೂರ್ಣಾಂಕಗಳಿದೆ, ಆದರೆ ನಾವು ಇದನ್ನು ಏನು ಮಾಡ್ತೀವಿ, ಪಾಯಿಂಟ್ ವೈಸಲ್ಲಿ ತಗೋತೀವಿ. 1 ಅಂತಂದರೆ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, 0.5ಇಂದ ಸ್ಟಾರ್ಟ್ ಆಗಿ 5ವರೆಗೂ ಅಂತಂದರೆ 5.5 ಮಧ್ಯದಲ್ಲಿ ಯಾವೆಲ್ಲ ಸಂಖ್ಯೆಗಳು ಬರುತ್ತೆ ಆ ಎಲ್ಲ ಸಂಖ್ಯೆಗಳನ್ನು ನಾವು 1 ಮತ್ತು 5ರ ನಡುವಿನ ವರ್ಗಾಂತರಗಳು ಅಂತ ಹೇಳಿ ಕರಿತೀವಿ. ಇದಿಷ್ಟು ಅರ್ಥ ಆಯ್ತಾ? ಇಷ್ಟು ಅರ್ಥ ಆದರೆ ನಾವು ನೆಕ್ಸ್ಟ್ ಸ್ಟೆಪ್ಗೆ ಹೋಗೋದಕ್ಕೆ ಈಸಿ ಆಗುತ್ತೆ. ಈಗ ನಾವು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡಬೇಕು ಅಂದರೆ ಸಂಚಿತ ಆವರ್ತನವನ್ನು ಕಂಡುಹಿಡಿಬೇಕಾಗತ್ತೆ. ನಾವು ಹಿಂದಿನ ವರ್ಷದಲ್ಲಿ ಇದನ್ನು ಮಾಡಿದ್ವಿ, ಸಂಚಿತ ಆವರ್ತನ ಅಥವಾ CF ಅನ್ನು ಹೇಗೆ ಕಂಡುಹಿಡಿಯೋದು ಅನ್ನುವಂಥ ಸ್ಟೆಪ್ಗಳನ್ನೆಲ್ಲ ನಾವು ಮಾಡಿದ್ವಿ. ಸೊ CF ಅನ್ನು ಹೇಗೆ ಕಂಡುಹಿಡಿಯೋದು ಅಂತ ಹೇಳಿ ನೋಡೋದಾದರೆ ಇಲ್ಲಿ 2 ಏನಿದೆ ಅದನ್ನು ಹಾಗೆ ಬರ್ಕೋತೀವಿ. ಇಲ್ಲಿ 2 ಮತ್ತು 10 ಇದೆರಡನ್ನು ನಾವೇನು ಮಾಡ್ತೀವಿ, ಆ್ಯಡ್ ಮಾಡ್ತಾ ಹೋಗ್ತೀವಿ. ಏನು ಮಾಡ್ತೀವಿ, ಆ್ಯಡ್ ಮಾಡ್ತಾ ಹೋಗ್ತೀವಿ. 2ಗೆ 10ಅನ್ನು ಆ್ಯಡ್ ಮಾಡ್ತೀವಿ. 2 + 10 = 12 ಆಗುತ್ತೆ. ಆಮೇಲೆ ಈ ಒಂದು 20 ಇದೆಯಲ್ಲ, ಡೈರೆಕ್ಟಾಗಿ ಹಾಗೆ ಬರ್ಕೋಬೋದು, ನಿಮಗೆ ಅರ್ಥ ಆಗಲಿ ಅನ್ನೋದಕ್ಕೆ ನಾನಿಲ್ಲಿ ಬರೋದು ತೋರಿಸ್ತಾ ಇರೋದು. ನೀವು ಇದಿಷ್ಟನ್ನು ಡೈರೆಕ್ಟಾಗಿ ಬರೆದ್ರೆ ಸಾಕಾಗತ್ತೆ. 12 + 20 ಎಷ್ಟಾಯಿತು, 12 + 20 = 32 ಆಗುತ್ತೆ. ಆಮೇಲೆ 32 + 12 ಎಷ್ಟಾಯಿತು, 32 + 12 = 44 ಆಗುತ್ತೆ. 44 ಆಗುತ್ತೆ. ಆಮೇಲೆ 44 ಪ್ಲಸ್ ಅದಕ್ಕೆ ನಾವು ಎಷ್ಟನ್ನು ಸೇರಿಸ್ಬೇಕು, 6ಅನ್ನು ಸೇರಿಸ್ಬೇಕು. 6ಅನ್ನು ಸೇರಿಸಿದ್ರೆ ಎಷ್ಟಾಗುತ್ತೆ, 10 1 5 50 ಆಗುತ್ತೆ. ಸೊ ಈ 50ಗೆ ನಾವು ನೆಕ್ಸ್ಟು ಈ ಒಂದು 4 ಏನಿದೆಯಲ್ಲ ಈ ಆವರ್ತನಗಳ ಸಂಖ್ಯೆಗಳನ್ನು ಆ್ಯಡ್ ಮಾಡ್ತಾ ಹೋಗ್ತೀವಿ. ನಾವು ಎಷ್ಟಾಯಿತು, 4 ಆ್ಯಡ್ ಮಾಡಿದ್ರೆ ಎಷ್ಟಾಗುತ್ತೆ, 54 ಆಗುತ್ತೆ. ಒಟ್ಟು ನಮಗೆ ಇಲ್ಲಿ ಎಷ್ಟು ಸಂಖ್ಯೆಗಳು ಬರುತ್ತೆ ಅಂತಂದರೆ ನಾವು ಇದಿಷ್ಟನ್ನು ಕೌಂಟ್ ಮಾಡಿದಾಗ ಎಷ್ಟು ಬರುತ್ತೆ, ಒಂದ್ಸತಿ ಕೌಂಟ್ ಮಾಡಿ. 10 + 2 12, 12 + 2 32, 32 + 12 44, 44 + 6 50, 50 + 4 ಎಷ್ಟಾಗುತ್ತೆ, 54 ಆಗುತ್ತೆ. ಇದನ್ನೇ ನಾವು ಏನಂತ ಕರಿತೀವಿ, F = 54. ಸಿಗ್ಮಾ ಎಫ್ನ ಸಮ್ ಆಫ್ ಎಫ್ ಅಂತ ಹೇಳ್ತೀವಿ. ಸಿಗ್ಮಾ ಎಫ್ ಅಂತಂದರೆ ಸಮ್ ಆಫ್ ಎಫ್ ಅಂತ ಹೇಳ್ತೀವಿ. ಎಷ್ಟಾಗತ್ತೆ, ಇದು 54 ಆಗತ್ತೆ. ಸೊ ನೆಕ್ಸ್ಟ್ ಸ್ಟೆಪ್ ನಾವೇನು ಮಾಡಬೇಕು ಅಂತಂದರೆ, ಈಗ ಸಂಚಿತ ಆವರ್ತನವನ್ನು ಕಂಡುಹಿಡಿದಾಯಿತು. ನೆಕ್ಸ್ಟ್ ನಾವು ನಿಜವಾದ ವರ್ಗಾಂತರ ಯಾವುದೆಲ್ಲ ಇದೆ ಅಂತ ಹೇಳಿ ನೋಡಿದ್ದಾಯಿತು. ಈಗ ನಾವೇನು ಮಾಡಬೇಕು, Q1 ಅಥವಾ ಮೊದಲ ಚತುರ್ಥಕವನ್ನು ನಾವು ಕಂಡುಹಿಡಿಬೇಕಾಗತ್ತೆ. ಮೊದಲ ಚತುರ್ಥಕ, ಇದನ್ನು ನಾವೇನಂತ ಹೇಳ್ತೀವಿ, ಮೊದಲ ಚತುರ್ಥಕವನ್ನು Q1 ಅಂತ ಹೇಳ್ತೀವಿ. ಇದನ್ನು ಹೇಗೆ ಲೆಕ್ಕ ಹಾಕೋದು ಅಂತ ಹೇಳಿದ್ರೆ, ಇದಕ್ಕೆ ನಾವು
Q1 ಅನ್ನ ಲೆಕ್ಕ ಹಾಕೋದಕ್ಕೂ ಮೊದಲು ನಾವೇನ್ ಮಾಡ್ಬೇಕಾಗತ್ತೆ, ಇದರ ವರ್ಗವನ್ನ ನಾವು ಕಂಡು ಹಿಡಿಬೇಕಾಗತ್ತೆ. ವರ್ಗವನ್ನ ಯಾವ ರೀತಿ ಕಂಡು ಹಿಡಿಯೋದು ಅಂತಂದ್ರೆ, ಅದಕ್ಕೆ ಸೂತ್ರವನ್ನ ನಾವು ಒಂದು ಅಪ್ಲೈ ಮಾಡಬೇಕಾಗತ್ತೆ. ಅದಕ್ಕೆ ಸೂತ್ರ ಬಂದ್ಬಿಟ್ಟು ಏನಿರುತ್ತೆ ಅಥವಾ ಫಾರ್ಮುಲಾ ಬಂದು n/4 ಅಂತ ಹೇಳಿ ಬರುತ್ತೆ. ನಾವು ಈ ಒಂದು ಸೂತ್ರಕ್ಕೆ n/4 ಅಂತ ಏನಿದೆಯಲ್ಲ, ಇದಕ್ಕೆ ನಾವು ಈ ನಮ್ಮಲ್ಲಿ ಇದ್ದಂತಹ ದತ್ತಾಂಶವನ್ನ ಅಪ್ಲೈ ಮಾಡಿದಾಗ ಏನಾಗುತ್ತೆ, 54/4 ಅಂತ ಹೇಳಿ ಬರುತ್ತೆ. ಸೊ ಇದನ್ನು ನಾವು 4ರಿಂದ 54 ಡಿವೈಡ್ ಮಾಡಿದಾಗ ಎಷ್ಟು ಬರುತ್ತೆ, 13.5 ಬರುತ್ತೆ. ಈಗ ನಾವು ವರ್ಗವನ್ನ ಕಂಡು ಹಿಡಿದ್ವಿ. ಈಗ ವರ್ಗ ಎಷ್ಟು, 13.5 ಬಂತು. ಹಾಗಾಗಿ ಸಂಚಿತ ಆವರ್ತನ ಕೋಷ್ಟಕದಲ್ಲಿ 13.5 ಒಳಗೊಂಡಿರುವಂತಹ ಸಂಚಿತ ಆವರ್ತನ ಯಾವುದು? ಇಲ್ಲಿ ನಿಜವಾದ ವರ್ಗಾಂತರವನ್ನು ನೋಡಬೇಕು. ಇಲ್ಲಿ 13.5 ಎಲ್ಲಿ ಬರುತ್ತೆ ಅಂತ ಹೇಳಿ, ಯಾವುದರ ಮಧ್ಯದಲ್ಲಿ ಬರುತ್ತೆ 13.5 ಅಂತ ಹೇಳಿ ನೋಡಿದಾಗ 10.5 ಮತ್ತು 15.5ರ ಮಧ್ಯದಲ್ಲಿ ನಮಗೆ ಏನು ಬರುತ್ತೆ, ಈ 13.5 ಅನ್ನುವಂಥದ್ದು ಬರುತ್ತೆ. ಅದರ ವರ್ಗಾಂತರ ಯಾವುದು ಅಂತಂದ್ರೆ 11.5. ಇದರ ಮಧ್ಯದಲ್ಲಿ ನಮಗೆ ಬರುತ್ತೆ 13.5 ಅನ್ನುವಂಥದ್ದು. ಹಾಗಾಗಿ ನಮಗೆ ವರ್ಗಾಂತರವನ್ನು ನಾವು ನೋಡೋದಾದ್ರೆ ಎಷ್ಟು ಬರುತ್ತೆ, ಇದರ ಸಂಚಿತ ಆವೃತ್ತಿ ಎಷ್ಟು, 32. ಇಲ್ಲಿ ಸಂಚಿತ ಆವರ್ತನ ಕೋಷ್ಟಕದಲ್ಲಿ 13.5 ಒಳಗೊಂಡಿರುವಂತಹ ಮೊದಲ ಸಂಚಿತ ಆವರ್ತನ ಯಾವುದು, 32 ಆಗಿದೆ. ಆದ್ದರಿಂದ Q1ನ ವರ್ಗಾಂತರ 11 ಮತ್ತು 15 ಆಗಿದೆ. 11ರಿಂದ 15 ಆಗಿದೆ. ಇದನ್ನ ಡೆಫಿನೇಷನ್ ಬೇಕಾದ್ರೆ ಬರ್ಕೊಳ್ಳಿ. ಸಂಚಿತ ಆವರ್ತನ ಕೋಷ್ಟಕದಲ್ಲಿ ಸಂಚಿತ ಆವರ್ತನ, ಇದನ್ನೇನು ಡೆಫಿನೇಷನ್ನ ಬರೆಯುವಂಥ ಅವಶ್ಯಕತೆ ಇಲ್ಲ, ನಿಮಗೆ ಅರ್ಥ ಆಗೋದಕ್ಕೆ. ಸಂಚಿತ ಆವರ್ತನ ಕೋಷ್ಟಕದಲ್ಲಿ 13.5 ಒಳಗೊಂಡಿರುವ ಮೊದಲ ಸಂಚಿತ ಆವರ್ತನ ಎಷ್ಟಾಗಿದೆ, 32 ಆಗಿದೆ. ಆದ್ದರಿಂದ ಅಥವಾ Q1ನ ವರ್ಗಾಂತರ ಎಷ್ಟಾಗಿದೆ, ವರ್ಗಾಂತರ 11 ಮತ್ತು 15ರ ನಡುವಿನ ಸಂಖ್ಯೆ ಆಗಿರೋದ್ರಿಂದ 11ರಿಂದ 15 ಆಗಿದೆ. ಓಕೆನಾ, ಇದಿಷ್ಟು ಕ್ಲಿಯರ್ ಆಯ್ತಾ? ಇಲ್ಲಿ ನಾವು Q1ನ ವರ್ಗವನ್ನು ನಾವು ಕಂಡು ಹಿಡಿಬೇಕಾಗತ್ತೆ. ಅದಕ್ಕೆ ನಾವು ಒಂದು ಸೂತ್ರವನ್ನು ಅಪ್ಲೈ ಮಾಡ್ತೀವಿ, n/4 ಅಂತ. n ಅಂತಂದರೆ ನಾವು ಇಲ್ಲಿ ಈ ಸಿಗ್ಮಾ ಎಫ್ ಅನ್ನು ಏನು ಕಂಡು ಹಿಡಿದಿದ್ವಲ್ವ, ಅದನ್ನು n ಅಂತ ಹೇಳಿ ನಾವಿಲ್ಲಿ ಕನ್ಸಿಡರ್ನ ಮಾಡಿದ್ದೀವಿ. ಹಾಗೇನೆ 4 ಅನ್ನುವಂಥದ್ದು ಈ ಒಂದು ಸೂತ್ರದಲ್ಲಿ ಬರುವಂತಹ ಸಂಖ್ಯೆ. ಸೊ ನಾವೀಗ n ಅಂತಂದರೆ 54 ಅಂತ ಹೇಳಿ ಗೊತ್ತಾಗಿದೆ. ಹಾಗಾಗಿ 54/4 ಅಂತ ಹೇಳಿ ಮಾಡಿದಾಗ ನಮಗೆ ಉತ್ತರ ಎಷ್ಟು ಬರುತ್ತೆ, 13.5 ಬರುತ್ತೆ. ಈ 13.5 ಅನ್ನುವಂತಹದ್ದು ಈ ನಾವು ನಿಜವಾದ ವರ್ಗಾಂತರವನ್ನು ಕಂಡು ಹಿಡಿದಿದ್ವಲ್ಲ, ಇಲ್ಲಿ ಯಾವ ಸಂಖ್ಯೆಗಳ ಮಧ್ಯದಲ್ಲಿ ಬರುತ್ತೆ 13.5 ಅನ್ನುವಂಥದ್ದು ಅಂತ ನೋಡಿದಾಗ ಅದೆಲ್ಲಿ ಬರುತ್ತೆ, 10.5ರಿಂದ 15.5ರ ನಡುವಿನಲ್ಲಿ ಬರುತ್ತೆ ಅಲ್ವಾ. ಹಾಗಾಗಿ ಅದರ ಮೊದಲ ಸಂಚಿತ ಆವರ್ತನ, ಅದರಲ್ಲಿ ಬರುವಂತಹ ಸಂಚಿತ ಆವರ್ತನ ಯಾವುದು, 32 ಆಗಿದೆ. ಹಾಗಾಗಿ ಈ ಒಂದು 32ರ ವರ್ಗಾಂತರ ಯಾವುದು, 11ರಿಂದ 15. ಇದಿಷ್ಟು ಅರ್ಥ ಆಯ್ತಾ? ಈಗ ನಾವು
ಇದಕ್ಕೆ ಒಂದು ಸೂತ್ರವನ್ನು ಅಪ್ಲೈ ಮಾಡಬೇಕಾಗತ್ತೆ. Q1 ಅಥವಾ ಮೊದಲ ಚತುರ್ಥಕದ ಸೂತ್ರ. ಚತುರ್ಥಕದ ಸೂತ್ರ ಏನು ಅಂತ ಹೇಳಿ ನೋಡೋದಾದ್ರೆ Q1 is equal to L plus N/4 minus CF divided by F, close the bracket, into H. ಈಗ ನಾವಿಲ್ಲೊಂದು ಸೂತ್ರವನ್ನು ನೋಡಿದ್ವಿ, ಆದರೆ ಇದರಲ್ಲಿ ಏನೇನೋ ಇದೆಯಪ್ಪ, L ಇದೆ, N/4 ಇದೆ, CF ಇದೆ, H ಇದೆ, F ಇದೆ, ಹಂಗಂದ್ರೆ ಏನು? ನಾವು ಫಸ್ಟು ಇದರ ವ್ಯಾಲ್ಯೂ ಏನು ಅಂತ ಹೇಳಿ ನಾವಿಲ್ಲಿ ತಿಳ್ಕೊಬೇಕಾಗತ್ತೆ. ಹಾಗಾಗಿ L ಅಂತಂದ್ರೆ ಏನು? ಕೆಳವರ್ಗದ ಮಿತಿ ಅಂದ್ರೆ ನಾವು ನಿಜವಾದ ವರ್ಗಾಂತರವನ್ನು ನಾವಿಲ್ಲಿ ನೋಡಿದ್ವಲ್ವಾ. ನಿಜವಾದ ವರ್ಗಾಂತರ ಎಷ್ಟು ಬರುತ್ತೆ? ಇಲ್ಲಿ 10.5ರಿಂದ 15.5ರಲ್ಲಿ ಬರುತ್ತೆ. ಇದರಲ್ಲಿ ಕೆಳವರ್ಗ ಅಂದರೆ ಇದರಲ್ಲಿ ಕಮ್ಮಿ ಇರುವಂತಹದ್ದು ಯಾವುದು ಅಂತಂದರೆ 10.5 ಆಗಿರುತ್ತೆ. ಇದನ್ನು ನಾವೇನಂತ ಹೇಳ್ತೀವಿ? ಎಲ್ ಅಂತ ಹೇಳ್ತೀವಿ. ಎಲ್ ಅಂತಂದರೆ ಕೆಳವರ್ಗದ ಮಿತಿ ಅಥವಾ ಕಮ್ಮಿ ಇರುವಂತಹ ಒಂದು ಮಿತಿಯನ್ನು ನಾವಿಲ್ಲಿ ಎಲ್ ಅಂತ ಹೇಳಲಾಗುತ್ತೆ. ಎಲ್ ಈಸ್ ಈಕ್ವಲ್ ಟು ಕೆಳವರ್ಗದ ಮಿತಿ. ಎಷ್ಟಾಗಿದೆ? ಇದು 10.5 ಆಗಿದೆ. ಇನ್ನು ನೆಕ್ಸ್ಟ್ ಏನಿದೆ ಇಲ್ಲಿ? N/4. N/4 ಅಂತಂದರೆ ನಾವೀಗಾಗಲೇ ನೋಡಿದ್ವಿ. N/4 ಈಸ್ ಈಕ್ವಲ್ ಟು 13.5 ಅಂತ ಹೇಳಿ ನಾವು ನೋಡಿದ್ವಿ. ನೆಕ್ಸ್ಟ್ ಏನಿದೆ? ಎಫ್ ಅಂತ ಹೇಳಿದೆ. ಈ ಎಫ್ ಅಂತಂದರೆ ಏನು? ಆವರ್ತನ. ಇಲ್ಲಿ ನಾವೀಗ ವರ್ಗಾಂತರವನ್ನು ಏನು ನೋಡಿದ್ವಲ್ಲ, ಈ ವರ್ಗಾಂತರದ ಆವರ್ತನ ಯಾವುದು? 20. ಈ ವರ್ಗಾಂತರದ ಆವರ್ತನ ಎಷ್ಟು? 20. ಅದನ್ನು ನಾವಿಲ್ಲಿ 20 ಅಂತ ಹೇಳಿ ತಗೊಂಡಿದ್ದೀವಿ. ಅದಾದ ನಂತರ ಸಿ ಎಫ್. ಸಿ ಎಫ್ ಇಸ್ ಈಕ್ವಲ್ ಟು, ಸಿ ಎಫ್ ಅಂತಂದರೆ ಏನು? ಸಿ ಎಫ್ ಅಂತಂದರೆ ಏನು? ಸಂಚಿತ ಆವರ್ತನ. ಸಂಚಿತ ಆವರ್ತನ ಅಂತಂದರೆ ಸಂಚಿತ ಆವರ್ತನ ಸಿ ಎಫ್ ಇಸ್ ಈಕ್ವಲ್ ಟು ಎಷ್ಟು? 12 ಆಗತ್ತೆ. ಅಂದರೆ ಈ ಒಂದು ನಾವು 32 ಅನ್ನುವಂತಹ ಆವರ್ತನವನ್ನು ಏನು ತಗೊಂಡ್ವಲ್ಲ, ಅದರ ಹಿಂದಿನ ಸಂಚಿತ ಆವರ್ತನವನ್ನು ನಾವಿಲ್ಲಿ ತೆಗೆದುಕೊಳ್ತೀವಿ, ಸಿ ಎಫ್ ಅನ್ನು. ಇಲ್ಲಿ ಇದರ ಹಿಂದಿನ ಆವರ್ತನ ಸಂಚಿತ ಆವರ್ತನ, ಅದನ್ನು ಸಿ ಎಫ್ ಅಂತ ಹೇಳಿ ತಗೋತೀವಿ. ಎಷ್ಟಾಗತ್ತೆ ಇದು? 12. ಈಗ ನಾವು ಇದರ 13.5 ಒಳಗೊಂಡಿರುವಂತಹ ಮೊದಲ ಸಂಚಿತ ಆವರ್ತನ 32 ಅಂತ ಹೇಳಿ ನಾವಿಲ್ಲಿ ನೋಡಿದ್ವಿ ಅಲ್ವಾ. ಈ 32ರ ಹಿಂದಿನ ಆವರ್ತನ ಅಂದರೆ ಸಂಚಿತ ಆವರ್ತನ ಏನು ಬರುತ್ತೆ ಅದನ್ನು ನಾವಿಲ್ಲಿ ಸಿ ಎಫ್ ಆಗಿ ಕನ್ಸಿಡರ್ ಮಾಡ್ತೀವಿ. ಹಾಗಾಗಿ ಇಲ್ಲಿ ಸಿ ಎಫ್ ಇಸ್ ಈಕ್ವಲ್ ಟು 12 ಆಗಿರುತ್ತೆ. ಇನ್ನು ಹೆಚ್ ಅಂತಂದರೆ ಏನು? ಈ ಒಂದು ವರ್ಗಾಂತರ ಏನಿದೆಯಲ್ಲ, ಆ ವರ್ಗಾಂತರಗಳ ನಡುವಿನ ಅಂತರವನ್ನು ನಾವು ಏನಂತ ಕರಿತೀವಿ? ಹೆಚ್ ಅಂತ ಹೇಳಿ ಕರಿತೀವಿ. ಅದಕ್ಕೆ ನಿಮಗೆ ಬೇಕಾದರೆ ಬರ್ಕೊಳ್ಳಿ. ಹೆಚ್ ಅಂತಂದರೆ ಈ ಒಂದು ವರ್ಗಾಂತರದ ನಡುವಿನ ಅಂತರವನ್ನು ಹೆಚ್ ಅಂತ ಹೇಳಿ ಕರಿತೀವಿ. ಅದನ್ನು ಏನಂತೀವಿ? 0.5 ಮೈನಸ್ 5.5. ಇದನ್ನು ನೀವು ಮೈನಸ್ ಮಾಡಿ ಎಷ್ಟು ಬರುತ್ತೆ ಆನ್ಸರು? ಸೊ ಇಲ್ಲಿ 5.0 ಬರುತ್ತೆ. ಅಂದರೆ ಇದು 5 ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಎಷ್ಟು? ಹೆಚ್ ಇಸ್ ಈಕ್ವಲ್ ಟು 5 ಆಗಿರುತ್ತೆ. ಇದು ಇಷ್ಟು ನಿಮಗೆ ಕ್ಲಿಯರ್ ಆದರೆ ನಾವು ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗೋದಕ್ಕೆ ಈಸಿ ಆಗುತ್ತೆ. ಇನ್ನೊಂದು ಸತಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಏನು? ಮೊದಲ ಚತುರ್ಥಕವನ್ನು ಕಂಡುಹಿಡಿಯೋದಕ್ಕೆ ಒಂದು ಸೂತ್ರವನ್ನು ಅಪ್ಲೈ ಮಾಡಬೇಕಾಗುತ್ತೆ. ಆ ಸೂತ್ರ ಬಂದು Q1 ಇಸ್ ಈಕ್ವಲ್ ಟು ಎಲ್ ಪ್ಲಸ್ N/4 ಮೈನಸ್ ಸಿ ಎಫ್ ಡಿವೈಡೆಡ್ ಬೈ ಎಫ್ ಇಂಟು ಹೆಚ್ ಅಂತ ಹೇಳಿ ಈ ಒಂದು ಸೂತ್ರ ಅಥವಾ ಫಾರ್ಮುಲಾ ಆಗಿರುತ್ತೆ. ಇಲ್ಲಿ ಎಲ್ ಅಂತಂದರೆ ಏನು, N/4 ಅಂತಂದರೆ ಏನು, ಸಿ ಎಫ್ ಅಂದ್ರೆ ಏನು, ಹೆಚ್ ಅಂದರೆ ಏನು, ಎಫ್ ಅಂದರೆ ಏನು ಅನ್ನುವಂಥ ಈ ಎಲ್ಲ ಒಂದು ಸಂಖ್ಯೆಗಳ ನಮಗೆ ವ್ಯಾಲ್ಯೂ ಏನು ಅನ್ನೋದು ಗೊತ್ತಿರಬೇಕಾಗತ್ತೆ. ಹಾಗಾಗಿ ಎಲ್ ಅನ್ನುವಂತಹದ್ದು ಕೆಳವರ್ಗದ ಮಿತಿಯನ್ನು ತೋರಿಸುತ್ತದೆ. ಕೆಳವರ್ಗದ ಮಿತಿ ಅಂತಂದರೆ ಏನು ಅಂತಂದರೆ 13.5 ಯಾವ ವರ್ಗಾಂತರ ಒಳಗೊಂಡಿದೆ ಅಥವಾ ಯಾವ ವರ್ಗಾಂತರಗಳ ಮಧ್ಯದಲ್ಲಿ ಈ
13.5 ಬಂದಿದೆ ಅಂತ ಹೇಳಿ ನೋಡಿದಾಗ ಅದು 10.5 ಮತ್ತು 15.5 ಮಧ್ಯದಲ್ಲಿರುವಂತಹ ಒಂದು ಸಂಖ್ಯೆ ಈ 13.5 ಆಗಿದೆ. ಹಾಗಾಗಿ ಈ ಒಂದು ವರ್ಗಾಂತರದ ಕೆಳಮಿತಿ ಅಂತಂದರೆ ಚಿಕ್ಕ ಸಂಖ್ಯೆ ಯಾವ್ದು ಬರುತ್ತೆ, ಇವೆರಡರಲ್ಲಿ ಯಾವುದು ಚಿಕ್ಕದು? 10.5 ಅನ್ನುವಂಥದ್ದು ಚಿಕ್ಕದು. ಹಾಗಾಗಿ ಕೆಳವರ್ಗದ ಮಿತಿ ಅಂತ ಹೇಳಿ ಹೇಳಲಾಗುತ್ತೆ, ಅಥವಾ ವರ್ಗದ ಕೆಳಮಿತಿ ಅಂತ ಹೇಳಿ ಹೇಳಲಾಗುತ್ತೆ. ಇದನ್ನು ನಾವು ಏನಂತ ಕರಿತೀವಿ? ಎಲ್ ಅಂತ ಹೇಳಿ ಕರಿತೀವಿ. ಇದಾದ ನಂತರ n/4 ಅಂತ ಹೇಳಿ ಇದೆ ಇಲ್ಲಿ. n/4 ಅಂದರೆ ನಾವೀಗ ಕಂಡು ಹಿಡಿದ್ವಿ, n/4 = 13.5 ಅಂತ ಹೇಳಿ. ನೆಕ್ಸ್ಟ್ CF ಅಂತ ಹೇಳಿ ಹೇಳೋದಾದರೆ ನಾವು ಈ 13.5 ಕಂಡು ಹಿಡಿದಾಗ ಅದರ ಮೊದಲ ಸಂಚಿತ ಆವರ್ತನ ಎಷ್ಟಾಗಿರುತ್ತೆ? ಇದನ್ನು ಸಂಚಿತ ಆವರ್ತನ ಅಂತ ಹೇಳ್ತೀವಿ. ಇದರ ಮೊದಲ ಸಂಚಿತ ಆವರ್ತನ ಎಷ್ಟಾಗಿರುತ್ತೆ? 32 ಆಗಿರುತ್ತೆ. ಅದರ ಹಿಂದಿನ ಸಂಚಿತ ಆವರ್ತನ ಏನಿರುತ್ತೆ ಅದನ್ನು ನಾವಿಲ್ಲಿ CF ಆಗಿ ತೆಗೆದುಕೊಳ್ಳಲಾಗತ್ತೆ. ಅದಾದ ನಂತರ ನೆಕ್ಸ್ಟ್ ಇಲ್ಲಿ H ಅನ್ನುವಂಥ ಒಂದು ಲೆಟರ್ ಇದೆ. ಈ H ಅಂತಂದರೆ ಏನು ಅಂತ ಹೇಳಿ ನೋಡೋದಾದರೆ, ಈ ಒಂದು ವರ್ಗಾಂತರ ಏನಿದೆಯಲ್ಲ 0.5 ಮತ್ತು 5.5, 5.5 ಮತ್ತು 10.5, ಈ ಎಲ್ಲ ವರ್ಗಾಂತರದ ಅಂತರ, ಇವೆರಡರ ಸಂಖ್ಯೆಗಳ ನಡುವಿನ ಅಂತರ ಎಷ್ಟಿದೆ ಅಂತ ಹೇಳಿ ನೋಡಿದಾಗ ಇದನ್ನು ನಾವು ಒಂದನ್ನು ಮೈನಸ್ ಮಾಡಬೇಕಾಗತ್ತೆ ಅಥವಾ ಕಳಿಬೇಕಾಗತ್ತೆ. ಕಳೆದಾಗ ನಮಗೆ ಏನು ಉತ್ತರ ಬರುತ್ತಲ್ಲ ಅದು ಈ ಸಂಖ್ಯೆ ಮತ್ತು ಈ ಸಂಖ್ಯೆಯ ನಡುವಿನ ಡಿಫ್ರೆನ್ಸ್ ಆಗಿರುತ್ತೆ ಅಥವಾ ಅಂತರ ಆಗಿರುತ್ತೆ. ಸೊ ನಮಗೆ ಇಲ್ಲಿ H ಎಷ್ಟು ಬರುತ್ತೆ? 5 ಬರುತ್ತೆ. ಸೊ ಇದಿಷ್ಟು ಕ್ಲಿಯರ್ ಆಯಿತು ಅಂತ ಅಂದ್ಕೊಳ್ತೀನಿ. ನಾವೀಗ ಏನು ಮಾಡಬೇಕು? ಈ ಒಂದು ಫಾರ್ಮುಲಾ ಇತ್ತಲ್ಲ, ಈ ಫಾರ್ಮುಲಕ್ಕೆ ನಾವು ಈಗ ಇಲ್ಲಿ ಯಾವೆಲ್ಲ ದತ್ತಾಂಶಗಳು ಬರುತ್ತೆ ಅನ್ನೋದನ್ನು ನೋಡಿದ್ವಲ್ಲ, ಇದಕ್ಕೆ ಅಪ್ಲೈ ಮಾಡಬೇಕಾಗತ್ತೆ. ಈಗ ಸೂತ್ರಕ್ಕೆ ನಾವು ಈ ಒಂದು ದತ್ತಾಂಶವನ್ನು ಅಪ್ಲೈ ಮಾಡೋಣ. ಈಗ ಎಲ್ ಅಂತಂದರೆ ಎಷ್ಟು ಅಂತ ಹೇಳಿ ಗೊತ್ತಾಗಿದೆ ನಮಗೆ, 10.5 ಅಂತ. ಎಲ್ 10.5 ಪ್ಲಸ್ n/4 ಅಂತಂದರೆ 13.5 ಅಂತ ಹೇಳಿ ಗೊತ್ತಾಗಿದೆ. ಅದಾದ ನಂತರ CF ಅಂತಂದರೆ 12 ಅಂತ ಹೇಳಿ ಗೊತ್ತಾಗಿದೆ. F ಅಂತಂದರೆ ಎಷ್ಟು? F ಅಂದರೆ 20 ಅಂತ ಹೇಳಿ ಗೊತ್ತಾಗಿದೆ. ಕ್ಲೋಸ್ ದ ಬ್ರಾಕೆಟ್ ಇಂಟು H ಅಂತಂದರೆ 5 ಅಂತ ಹೇಳಿ ನಾವು ಕಂಡು ಹಿಡಿದ್ವಿ. ಇಷ್ಟಕ್ಕೆ ನಾವು ಇಷ್ಟೆಲ್ಲ ಸರ್ಕಸನ್ನು ಮಾಡಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಏನು ಮಾಡಬೇಕು? ಇದನ್ನು ಲೆಕ್ಕ ಮಾಡ್ಕೊಳ್ತಾ ಹೋಗಬೇಕು. ಸರಿ, Q1 = 10.5, 13.5 ಮತ್ತು 12 ಏನಿದೆಯಲ್ಲ ಇದನ್ನು ನಾವು ಫಸ್ಟಿಗೆ ಏನು ಮಾಡಬೇಕಾಗುತ್ತೆ? ಸಬ್ಸ್ಟ್ರಾಕ್ಷನ್ ಅಥವಾ ಕಳೆದುಕೊಳ್ಬೇಕಾಗತ್ತೆ. 13.5ರಿಂದ 12 ನಾವು ಕಳ್ಕೋಬೇಕಾಗತ್ತೆ. ಕಳೆದಾಗ ಅಥವಾ ಸಬ್ಸ್ಟ್ರಾಕ್ಷನ್ ಮಾಡಿದಾಗ ಎಷ್ಟು ಬರುತ್ತೆ? 1.5 ಬರುತ್ತೆ. ಹಾಗೆ 20 ಹಾಗೆ ಬರ್ಕೊಂಡಿದ್ದೀವಿ, ಇಂಟು 5 ಹಾಗೆ ಬರ್ಕೊಂಡಿದ್ವಿ. ನೆಕ್ಸ್ಟ್ ಬಂದ್ಬಿಟ್ಟು Q1 = 10.5 ಪ್ಲಸ್ ಬ್ರಾಕೆಟಲ್ಲಿರೋದನ್ನ ಫಸ್ಟು ನಾವು ಸಾಲ್ವ್ ಮಾಡ್ಕೋತಾ ಇದ್ದೀವಿ. ಹಾಗಾಗಿ ಈಗ 20ಯಿಂದ ನಾವೇನು ಮಾಡಬೇಕು? 1.5 ನಾವು ಡಿವೈಡೆಡ್ ಬೈ ಮಾಡ್ಕೋಬೇಕು. 0.075 ಬರುತ್ತೆ ಇಂಟು 5. ಸೊ Q1 = ಪ್ಲಸ್ ನಾವೀಗ 5ರಿಂದ 0.075ನ ಮಲ್ಟಿಪ್ಲಿಕೇಶನ್ ಮಾಡಬೇಕಾಗತ್ತೆ ಅಥವಾ ಗುಣಾಕಾರ ಮಾಡಿದಾಗ ನಮಗೆ ಬರುವಂತಹ ಉತ್ತರ 0.375 ಆಗಿರುತ್ತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು Q1 = ನಾವು ಇದನ್ನು ಆ್ಯಡ್ ಮಾಡಬೇಕು. 10.875 ಉತ್ತರ ಆಗಿರುತ್ತೆ. ಸೊ ನಮಗೆ ಈಗ ಉತ್ತರ ಸಿಕ್ತು. ಏನು ಸಿಕ್ತು? Q1 ಅಥವಾ ಮೊದಲ ಚತುರ್ಥಕ ಸಿಕ್ತು. ನೋಡಿ, ಮೊದಲನೇ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡಿದಾಗ ಎಷ್ಟು ಈಸಿಯಾಗಿತ್ತು. ಬಟ್ ಇಲ್ಲಿ ನಾವು ಒಂದು ಪ್ರಾಬ್ಲಮನ್ನು ಅಂದರೆ ಒಂದು ಸ್ಟೆಪ್ಪನ್ನು ಕ್ಲಿಯರ್ ಮಾಡೋದಕ್ಕೆ ನಾವು ಇಷ್ಟೆಲ್ಲ ಸರ್ಕಸನ್ನು ಮಾಡಿದ್ವಿ. ಸೊ ನೆಕ್ಸ್ಟ್ ನಾವೇನು ಮಾಡಬೇಕೀಗ? Q3 ಅಥವಾ ಮೂರನೆಯ ಚತುರ್ಥಕವನ್ನು ನಾವಿಲ್ಲಿ ಕಂಡು ಹಿಡಿಬೇಕಾಗತ್ತೆ. ಮೂರನೇ ಚತುರ್ಥಕವನ್ನು ಹೇಗೆ ಕಂಡು ಹಿಡಿಯೋದು? ಅದಕ್ಕೂ ಕೂಡ ಒಂದು ಫಾರ್ಮುಲಾ ಇದೆ, ಅದನ್ನು ನಾವು ಅಪ್ಲೈ ಮಾಡಬೇಕಾಗತ್ತೆ.
ಮೊದಲಿಗೆ ನಾವೇನು ಮಾಡಬೇಕು, ಮೊದಲನೇ ಚತುರ್ಥಕ ಕಂಡುಹಿಡಿಯೋದಕ್ಕಿಂತ ಮೊದಲು ನಾವೇನು ಮಾಡಿದ್ವಿ, ವರ್ಗವನ್ನು ಕಂಡುಹಿಡಿದಿದ್ವಿ. ಇಲ್ಲೂ ಕೂಡ ಅಷ್ಟೇ Q3 ಕಂಡುಹಿಡಿಯೋದಕ್ಕೆ ಮೊದಲು ಅದರ ವರ್ಗವನ್ನು ಕಂಡುಹಿಡಿಬೇಕು. ಹಿಡಿಯುವ ಮೊದಲು ಅದರ ವರ್ಗವನ್ನು ಕಂಡುಹಿಡಿಬೇಕು. ಹೇಗೆ ಕಂಡುಹಿಡಿಯೋದು ವರ್ಗವನ್ನು? ಹೇಗೆ ಕಂಡುಹಿಡಿಯೋದು? ಅದಕ್ಕೂ ಒಂದು ಫಾರ್ಮುಲಾ ಇದೆ, ಒಂದು ಸೂತ್ರ ಬರುತ್ತೆ. ಏನು ಅಂತಂದರೆ 3 × n/4 ಅಂತ ಹೇಳಿ ಆಗತ್ತೆ, ಅಥವಾ 3n/4 ಅಂತ ಹೇಳಿ ಆಗತ್ತೆ. ಸೊ ನಾವಿದಕ್ಕೆ ನಮ್ಮ ದತ್ತಾಂಶವನ್ನು ಅಪ್ಲೈ ಮಾಡಿದಾಗ 3 × n ಅಂತಂದರೆ ಎಷ್ಟು? 54/4 ಆಗುತ್ತೆ. ಸೊ ನಾವೀಗ ನೆಕ್ಸ್ಟು 3 × 54/4 ಮಾಡಿದಾಗ ನಮಗೆ ಉತ್ತರ ಎಷ್ಟು ಬರುತ್ತೆ? 13.5 ಬರುತ್ತೆ. ಅದನ್ನು ನಾವೇನು ಮಾಡಬೇಕು, 3ಗೆ ಮಲ್ಟಿಪ್ಲಿಕೇಶನ್ ಮಾಡಬೇಕು. 3 × 13.5 ಅಂತ ಹೇಳಿ ಮಾಡಿದಾಗ ನಮಗೆ ಉತ್ತರ ಏನು ಸಿಗುತ್ತೆ? 40.5 ಆಗಿರುತ್ತೆ. Q3ನ ವರ್ಗ ಎಷ್ಟು? 40.5 ಆಗಿರುತ್ತೆ. ಸೊ ನಾವೀಗ ನೆಕ್ಸ್ಟ್ ಏನು ಮಾಡಬೇಕು, ಸಂಚಿತ ಆವರ್ತನ ಕೋಷ್ಟಕ ಏನಿತ್ತಲ್ವ, ಈ ಒಂದು ಕೋಷ್ಟಕದಲ್ಲಿ ಸಂಚಿತ ಆವರ್ತನ ಕೋಷ್ಟಕದಲ್ಲಿ 40.5ಕ್ಕಿಂತ ಹೆಚ್ಚಿನ ಮೊದಲ ಸಂಚಿತ ಆವರ್ತನ ಯಾವುದು? 44 ಆಗಿದೆ. ಯಾವುದು? ಸಂಚಿತ ಆವರ್ತನ 44 ಆಗಿದೆ. ಇದು ಯಾವ ವರ್ಗಾಂತರಗಳ ನಡುವೆ ಬರುತ್ತೆ? ಟ್ರೂ ವರ್ಗಾಂತರ. ಇದು 15.5 ಮತ್ತು 20.5ರ ವರ್ಗದಲ್ಲಿ ಬರುತ್ತದೆ. ಈ 44 ಅನ್ನುವಂತಹದ್ದು 15.5 ಮತ್ತು 20.5 ಈ ಒಂದು ವರ್ಗಾಂತರದ ಮಧ್ಯದಲ್ಲಿ ಅಥವಾ ವರ್ಗಾಂತರದಲ್ಲಿ ಬರುತ್ತೆ. ಇದು Q3ನ ವರ್ಗಾಂತರ. ಇದು Q3ನ ವರ್ಗಾಂತರ ಅನ್ನುವಂಥದ್ದು ಯಾವುದಾಗಿರುತ್ತೆ? ಇಲ್ಲಿ 16 ಮತ್ತು 20 ಆಗಿರುತ್ತೆ. 16 ಮತ್ತು 20ರ ನಡುವಿನ ಒಂದು ವರ್ಗಾಂತರ ಈ Q3ನ ವರ್ಗಾಂತರ ಆಗಿರುತ್ತೆ. ಈ ವರ್ಗಕ್ಕೆ ಸಂಬಂಧಿಸಿದಂತಹ ಮೌಲ್ಯಗಳನ್ನು ನಾವು ನೋಡೋದಾದರೆ, ಇಲ್ಲಿ ನಾವೀಗೇನು ಅಪ್ಲೈ ಮಾಡಿದ್ವಲ್ಲ ಸೂತ್ರಕ್ಕೆ, ಹಾಗೇನೆ ಇಲ್ಲೂ ಕೂಡ ಒಂದು ಸೂತ್ರ ಬರುತ್ತೆ. Q3 = L + 3 × n ಅಥವಾ 3/n ಅಂತ ಹೇಳಿ 3n/4 ಅಂತ ಹೇಳಿ ಹಾಕೋಬೋದು, ಮೈನಸ್ CF. ಇಲ್ಲಿ ಫಸ್ಟ್ ಇತ್ತಲ್ವ ಅದೇ ಸೂತ್ರ, ಆದರೆ ಇಲ್ಲಿ ಏನು ಆ್ಯಡ್ ಆಗುತ್ತೆ? ಎಕ್ಸ್ಟ್ರಾ 3 ಅನ್ನೋದು ಆ್ಯಡ್ ಆಗುತ್ತೆ ಅಷ್ಟೇ. ಇನ್ನು ಬ್ರಾಕೆಟ್ ಕ್ಲೋಸ್ ಮಾಡಿ H ಅಂತ ಹೇಳಿ ಬರ್ಕೋಬೇಕಾಗತ್ತೆ. ಸೊ ಈಗ ನಾವೇನು ಮಾಡಬೇಕು, ಈ ಒಂದು ಸೂತ್ರಕ್ಕೆ ಮೌಲ್ಯಗಳನ್ನು, ಯಾವುದೆಲ್ಲ ಮೌಲ್ಯಗಳು ಬರುತ್ತೆ ಅಂತ ಹೇಳಿ ನೋಡಬೇಕಾಗತ್ತೆ. ಎಲ್ ಅಂತಂದರೆ ಏನು? L = ಕೆಳವರ್ಗದ ಮಿತಿ. ಕೆಳವರ್ಗದ ಮಿತಿ ಯಾವ್ದು ಬರುತ್ತೆ? ಕೆಳವರ್ಗದ ಮಿತಿ ಅಂತಂದರೆ ಈ ಒಂದು 44 ಅನ್ನುವಂಥ ವರ್ಗಾಂತರ. ಈ 40 ಅನ್ನುವಂಥದ್ದು 44ರ ಸಂಚಿತ ಆವರ್ತನದಲ್ಲಿ ಬರುವಂತಹದ್ದು. ಹಾಗಾಗಿ ಇದರ ನಿಜವಾದ ವರ್ಗಾಂತರ ಯಾವುದು? 15.5 ಮತ್ತು 20.5 ಆಗಿರುತ್ತೆ. ಹಾಗಾಗಿ ಇಲ್ಲಿ ಎಲ್ ಅಂತಂದರೆ ಏನು? ಕೆಳವರ್ಗದ ಮಿತಿ ಅಥವಾ ವರ್ಗದ ಕೆಳಮಿತಿ ಆಗಿರುತ್ತೆ. ವರ್ಗದ ಕೆಳಮಿತಿ ಅಂತಂದರೆ ಈ ವರ್ಗದಲ್ಲಿ ಬರುವಂತಹ ಚಿಕ್ಕ ಸಂಖ್ಯೆ ಯಾವುದಿರುತ್ತೆ ಅದನ್ನು ನಾವು ಕೆಳವರ್ಗದ ಮಿತಿ ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿ ನಮಗೆ ಏನಾಗುತ್ತೆ? ಕೆಳವರ್ಗದ ಮಿತಿ ಯಾವುದು? L = 15.5 ಆಗಿರುತ್ತೆ. ಈಗ F ಅಂತಂದರೆ ಏನು? ಈ ಒಂದು 44 ಅನ್ನುವಂತಹ ಸಂಚಿತ ಆವರ್ತನ ಯಾವ ಒಂದು ವರ್ಗಾಂತರದಲ್ಲಿ ಬಂದಿದೆ ಅಂತ ಹೇಳಿ ನೋಡೋದಾದರೆ 16 ಮತ್ತು 20ರ ನಡುವಿನ ವರ್ಗಾಂತರದಲ್ಲಿ ಬಂದಿದೆ. ಇದರ ಆವರ್ತನ ಅಥವಾ F ಯಾವುದು ಅಂತ ಹೇಳಿ ನೋಡೋದಾದರೆ ಯಾವುದಾಗಿರುತ್ತೆ? 12 ಆಗಿರುತ್ತೆ. ಸೊ F = 12.
ಈಗ ನೆಕ್ಸ್ಟ್ ನಮ್ಗೇನು ಬೇಕು, ಸಿ ಎಫ್ ಅನ್ನು ಕಂಡುಹಿಡಿಯಬೇಕಾಗುತ್ತೆ. ಸಿ ಎಫ್ ಯಾವುದು? Q3ನ ವರ್ಗವನ್ನು ಕಂಡುಹಿಡಿದಾಗ ನಮಗೆ 40.5 ಬಂತು. ಆ 40.5 ಅನ್ನುವಂಥದ್ದು ಯಾವ ಒಂದು ಸಂಚಿತ ಆವರ್ತನದ ಮಿತಿಯಲ್ಲಿರುತ್ತೆ? 44 ಅನ್ನುವಂಥ ಒಂದು ಸಂಚಿತ ಆವರ್ತನದ ಮಿತಿಯಲ್ಲಿ ಇರುತ್ತೆ. ಹಾಗಾಗಿ ಈ ಒಂದು ಸಂಚಿತ ಆವರ್ತನದ ಹಿಂದಿನ ಸಂಖ್ಯೆ ಯಾವುದಾಗಿರುತ್ತೆ? 32 ಆಗಿರುತ್ತೆ. ಸೊ ನಮಗೆ ಇಲ್ಲಿ ಸಿ ಎಫ್ ಅಂತಂದರೆ 32 ಆಗತ್ತೆ. ನೆಕ್ಸ್ಟು ಹೆಚ್ ಅಂತಂದರೆ ನಮ್ಗೆ ಈಗಾಗಲೇ ಗೊತ್ತಾಗಿದೆ 5 ಅಂತ ಹೇಳಿ. ಅದರ ನಡುವಿನ ಅಂತರ ಅಥವಾ ಅದರ ಡಿಫ್ರೆನ್ಸಸ್ನ ನಾವು ಹೆಚ್ ಅಂತ ಹೇಳಿ, ಈ ವರ್ಗ ಅಂತರದ ನಡುವಿನ ಅಂತರ ಅಥವಾ ಡಿಫ್ರೆನ್ಸಸ್ನ ನಾವು ಹೆಚ್ ಅಂತ ಹೇಳಿ ಕರಿತೀವಿ. ಸೊ ಈಗ ಈ ಒಂದು ಸೂತ್ರಕ್ಕೆ ನಾವು ಈ ದತ್ತಾಂಶಗಳನ್ನು ಅಪ್ಲೈ ಮಾಡಿದಾಗ L = 15.5 ಪ್ಲಸ್ ಇಲ್ಲಿ 3/4, ಇಲ್ಲಿ 3/4 ಅಂತ ಹೇಳಿದೆ. 3/4 ಅಂದರೆ ನಾವು ಎಷ್ಟು ಅಂತ ಕಂಡುಹಿಡಿದ್ವಿ? 40.5 ಅಂತ ಹೇಳಿ ಕಂಡುಹಿಡಿದ್ವಿ. ಸೊ ನಾವೀಗ ಈ ಒಂದು ಫಾರ್ಮುಲಾಕ್ಕೆ ಈ ಒಂದು ದತ್ತಾಂಶಗಳನ್ನು ಅಪ್ಲೈ ಮಾಡುವಾಗ ಎಲ್ ಅಂತಂದರೆ ಎಷ್ಟು ಅಂತ ಕಂಡುಹಿಡಿದ್ವಿ? 15.5 ಅಂತ ಹೇಳಿ ಕಂಡುಹಿಡಿದ್ವಿ. 15.5 3 × n/4 ಅಂತಂದರೆ ಎಷ್ಟು? 40.5 ಅಂತ ಹೇಳಿ ಕಂಡುಹಿಡಿದ್ವಿ. ಅದಾದ ನಂತರ ಸಿ ಎಫ್ ಅಂದರೆ ಎಷ್ಟು? 32 / 12. 12 ಅಂತಂದರೆ ಏನು? ಎಫ್ ಎಷ್ಟು? 12 ಅಂತ ಹೇಳಿ ಕಂಡುಹಿಡಿದ್ವಿ. ಇಂಟು ಹೆಚ್ ಅಂದರೆ ಎಷ್ಟು? 5. ಈ ಡಿಫ್ರೆನ್ಸಸ್, ಈ ವರ್ಗಾಂತರದ ನಡುವಿನ ಅಂತರವನ್ನು ನಾವು ಹೆಚ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟು Q3 = 15.5 ಪ್ಲಸ್ ಇದನ್ನು ಬ್ರಾಕೆಟಲ್ಲಿ ಇರೋದನ್ನು ನಾವು ಫಸ್ಟು ಸಾಲ್ವ್ ಮಾಡಿದಾಗ 40.5 - 32 ಅಂತ ಹೇಳಿ ಮಾಡಿದಾಗ ನಮಗೆ ಆನ್ಸರ್ ಎಷ್ಟು ಬರುತ್ತೆ? 8.5 ಅಂತ ಹೇಳಿ ಬರುತ್ತೆ. ಸೊ /12 × 5 ಹಾಗೆ ಬರ್ಕೊಂಡಿದ್ವಿ. ಆಮೇಲೆ Q3 = 15.5 ಪ್ಲಸ್ ಈಗ ನಾವು 8.5 / 12 ಅಂತ ಹೇಳಿ ಮಾಡಿದಾಗ ಉತ್ತರ ಎಷ್ಟು ಬರುತ್ತೆ? 0.7083 ಬರುತ್ತೆ. ಸೊ ಇಂಟು 5. ಈಗ Q3 = 15.5 ಪ್ಲಸ್ ಇದನ್ನು ಮಲ್ಟಿಪ್ಲಿಕೇಶನ್ ಮಾಡಬೇಕು. ಈ ಮಲ್ಟಿಪ್ಲಿಕೇಶನ್ ಮಾಡಿದಾಗ ನಮಗೆ ಉತ್ತರ ಏನು ಬರುತ್ತೆ? 3.5415 ಬರುತ್ತೆ. ಸೊ ನೆಕ್ಸ್ಟು ಈ ಒಂದು ಉತ್ತರ ಏನು ಬಂತಲ್ಲ ಅದಕ್ಕೆ ನಾವು 15.5 ಆ್ಯಡ್ ಮಾಡಬೇಕಾಗತ್ತೆ. ಆ್ಯಡ್ ಮಾಡಿದಾಗ ಏನು ಬರುತ್ತೆ? 19.0415 ಬರುತ್ತೆ. ಸೊ ಇದಿಷ್ಟು ನಮಗೆ ಈಗ ಏನು ಗೊತ್ತಾಯಿತು? Q3 ಗೊತ್ತಾಯಿತು, ಹಾಗೆಯೇ Q1 ಗೊತ್ತಾಯಿತು. ನಾವೀಗ ನೆಕ್ಸ್ಟ್ ಏನು ಕಂಡುಹಿಡಿಬೇಕು? Q4 ಕಂಡುಹಿಡಿಬೇಕಾಗತ್ತೆ. Q4 ಕಂಡುಹಿಡಿಯೋದು ತುಂಬ ಈಸಿ ಆಗಿರುವಂತಹ ಸ್ಟೆಪ್ಪು. ಏನು ಅಂತ ಹೇಳಿ ನೋಡೋದಾದರೆ, ಈ Q4 ಕಂಡುಹಿಡಿಯೋದಕ್ಕೆ ನಾವೇನು ಮಾಡಬೇಕೀಗ? ಒಂದು ಸೂತ್ರವನ್ನು ನೋಡಬೇಕಾಗತ್ತೆ. ಇದನ್ನು Q4 ಅಂತನಾದರೂ ಹೇಳ್ಬೋದು ಅಥವಾ QD ಅಂತನಾದರೂ ಹೇಳ್ಬೋದಾಗತ್ತೆ. ಇದೆರಡೂ ಕೂಡ ಒಂದೇ ಆಗುತ್ತೆ ಈ ಒಂದು ಫಾರ್ಮುಲಾದಲ್ಲಿ. QD = Q3 - Q1 ಲಾಸ್ಟ್ ಟೈಮ್ ಅಪ್ಲೈ ಮಾಡಿದ್ವಲ್ಲ, ಸೇಮ್ ಫಾರ್ಮುಲಾ ಬರುತ್ತೆ. ಡಿವೈಡೆಡ್ ಬೈ ಎಷ್ಟು? 2 ಆಗಿರುತ್ತೆ. QD = Q3 ಅಂದೆಷ್ಟು? 19.0415 ಮೈನಸ್ Q ಅಂದರೆ ಎಷ್ಟು? ಎಷ್ಟನ್ನು ಕಂಡುಹಿಡಿದ್ವಿ ನಾವು? 10.875 ಅಂತ ಹೇಳಿ ಕಂಡುಹಿಡಿದ್ವಿ. ಡಿವೈಡೆಡ್ ಬೈ 2. ಸೊ QD = ಇದನ್ನು ಫಸ್ಟು ಸಬ್ಸ್ಟ್ರಾಕ್ಷನ್ನ ಮಾಡ್ತಾ ಇದ್ವಿ. ಸೊ 8.1665 ಡಿವೈಡೆಡ್ ಬೈ 2. ಈಗ QD = ಎಷ್ಟು ಬಂತು? 4.08325. ನಮಗೆ Q4 ಅಥವಾ ಚತುರ್ಥಕ ವಿಚಲನ ಉತ್ತರ ಬಂದಿದೆ. ಎಷ್ಟಾಗಿದೆ? ಚತುರ್ಥಕ ವಿಚಲನ ಬಂದ್ಬಿಟ್ಟು 4.0325. ತುಂಬ ಈಸಿ ಇತ್ತಲ್ವ ಸ್ಟೆಪ್ಪು? ನನಗೂ ತುಂಬ ಈಸಿ ಇತ್ತು. ಎಕ್ಸ್ಪ್ಲೈನ್ ಮಾಡಿ ಮಾಡಿ ಬಾಯೆಲ್ಲ ನೋವು ಬಂತು. ಸೊ ಇದಿಷ್ಟು ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಏನಾದರೂ ಡೌಟ್ಸ್ ಇದ್ದರೆ ಕೇಳ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ವಾಚಿಂಗ್. ಟೇಕ್ ಕೇರ್. ಬಾಯ್.